ಚಿಕನ್ ಅಂದ ತಕ್ಷಣ ಚಿಕನ್ ಸುಕ್ಕ, ಚಿಕನ್ ಕಬಾಬ್, ಚಿಕನ್ ಗ್ರೇವಿ ಅಂತ ಕೇಳಿ ಕೇಳಿ ಸಾಕಾಗಿದೆ. ಚಿಕನ್ ನಲ್ಲಿ ಏನಾದ್ರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ನಾನು ಡೈರೆಕ್ಟ್ ಬಂದಿರೋದು ಕುಡ್ಲಾಸ್ ಫುಡ್ ಸ್ಟ್ರೀಟ್ಗೆ. ಕುಡ್ಲಾಸ್ ಫುಡ್ ಸ್ಟ್ರೀಟ್ ಅಲ್ಲಿರೋ ವೆರಿ ಯುನಿಕ್ ಸ್ಪಾಟ್ ಅಂದ್ರೆ ಅದು ದ ಬಿಗ್ ಡ್ಯಾಡೀಸ್. ಸೊ ಇಲ್ಲಿ ಡಿಫ್ರೆಂಟ್ ಶಾರ್ಮಾಸ್, ಬಾರ್ಬಿಕ್ಯೂ, ಬ್ರಾಸ್ಟೆಡ್ ಚಿಕನ್, ಚಿಕನ್ ಸ್ಟ್ರಿಪ್ಸ್, ಚಿಕನ್ ಸ್ಯಾಲೆಡ್, ಹಾಗೇನೆ ವೆರೈಟಿ ಚಿಕನ್ ಐಟಮ್ಸ್ ಇದೆ ಅಂತ ನಮ್ಮ ಕಿವಿಗೆ ಬಿತ್ತು. ಹಾಗೇನೆ ಅದನ್ನ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ, ಲೆಟ್ಸ್ ಗೋ ಟು ದ ಬಿಗ್ ಡ್ಯಾಡೀಸ್. ಮೊದಲಿಗೆ ಬಂದಿರುವಂತದ್ದು ಬಿಗ್ ಡ್ಯಾಡೀಸ್ ಅವರ ಪ್ಲೇಟ್ ಶಾರ್ಮಾ. ಗ್ರಿಲ್ ಮಾಡಿರುವಂತಹ ಚಿಕನ್, ಅದ್ರ ಮೇಲೆ ಅವರ ಸ್ಪೆಷಲ್ ಮಯೋನೀಸ್ ಹಾಗೇನೆ ಪೆರಿ ಪೆರಿ ಸಾಸ್ ಹಾಕಿದ್ದಾರೆ. ಸೊ ಯೂಶುವಲಿ ಪೆರಿ ಪೆರಿ ಸಾಸ್ ನಿಮ್ಗೆ ನೋಡೋದಕ್ಕೆ ಸಿಗಲ್ಲ. ನಾರ್ಮಲ್ ಮಯೋನೀಸ್ ಏನಿದೆ ಅದನ್ನ ಮಾತ್ರ ಹಾಕಿರ್ತಾರೆ. ಇವರೇ ರೆಡಿ ಮಾಡಿರುವಂತಹ ಸ್ಪೆಷಲ್ ಮಯೋನೀಸ್ ಹಾಕಿದ್ದಾರೆ, ಅದ್ರ ಜೊತೆ ಪೆರಿ ಪೆರಿ ಸಾಸ್. ನಾನ್ ಕೂಡ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ, ಯಾವ ತರ ಇರುತ್ತೆ ಅಂತ ನೋಡೋಣ. ಗ್ರಿಲ್ ಮಾಡುವಾಗ ಬರೋ ಚಾರ್ಕೋಲ್ ಫ್ಲೇವರ್ ಹಾಗೇನೆ ಆ ಸ್ಮೋಕಿ ಟೆಕ್ಸ್ಚರ್ ತುಂಬಾನೇ ಇಷ್ಟ ಆಯ್ತು. ಸ್ಪೆಷಲಿ ಇವರ ಸಾಸಸ್, ಆ ಪೆರಿ ಪೆರಿ ಸಾಸ್ ಅಲ್ಲಿರೋ ಹಾಟ್ನೆಸ್, ಆ ಸ್ಪೈಸಿ ಫ್ಲೇವರ್ ನಿಮ್ಗೆಲ್ಲರಿಗೂ ತುಂಬಾನೇ ಇಷ್ಟ ಆಗ್ಬೋದು. ಮೈನಸ್ ಬಗ್ಗೆ ಹೇಳಲೇಬೇಕು, ತುಂಬಾನೇ ಸ್ಪೆಷಲ್ ಆಗಿರುವಂತಹ ಟೇಸ್ಟಿ ಮೈನಸ್ ಹಾಗೇನೆ ಕ್ರೀಮಿ ಟೆಕ್ಸ್ಚರ್ ಕೊಡ್ತಾ ಇದೆ. ಈ ಸ್ಪೈಸಿ ಶಾರ್ಮಾ ತಿಂತಾ ಇದ್ರೆ ಒನ್ ಮೋರ್ ಅಂತ ಹೇಳ್ತಾ ಇರ್ತೀರ. ಎಸ್, ಇವಾಗ ಅಲ್ಲಿಂದ ಡೈರೆಕ್ಟ್ ಆಗಿ ಬಂದಿರೋದು ನಮಗೆ ದ ಬ್ರಾಸ್ಟೆಡ್ ಕಾಂಬೋ. ಜೊತೆಗೆ ಫ್ರೆಂಚ್ ಫ್ರೈಸ್ ಕೊಟ್ಟಿದ್ದಾರೆ, ಹಾಗೇನೆ 2 ಡಿಫ್ರೆಂಟ್ ಸಾಸಸ್ ಕೊಟ್ಟಿದ್ದಾರೆ. ಅದರಲ್ಲಿ ತಂದೂರಿ ಮೇಯೋ ಇದೆ, ಹಾಗೇನೆ ಇವರ ಸ್ಪೆಷಲ್ ಮಯೋನೀಸ್ ಇದೆ. ಬ್ರಾಸ್ಟೆಡ್ ಚಿಕನ್ ನೋಡಿ, ದೊಡ್ಡ ಪೀಸ್, ಟೋಟಲ್ 4 ಪೀಸ್ ಇದೆ. ಇದನ್ನ ಡಿಪ್ ಮಾಡೋಣ. ಮೊದಲು ತಂದೂರಿ ಮೇಯೋಗೆ, ಹಾಗೇನೆ ಒಟ್ಟಿಗೆ ಇವರ ಸ್ಪೆಷಲ್ ಮೇಯೋಗೆ. ಫಸ್ಟ್ ಬೈಟ್ ಅಲ್ಲಿ ಆ ಕ್ರಂಚ್ ಹಾಗೇನೆ ಟೆಂಡರ್ ಆಗಿರುವಂತಹ ಚಿಕನ್ ತುಂಬಾನೇ ಜ್ಯೂಸಿ ಆಗಿದೆ. ಬಿಸಿ ಬಿಸಿ ಬ್ರಾಸ್ಟೆಡ್ ಚಿಕನ್ ಕ್ರಂಚ್ ಜೊತೆ ತಂದೂರಿ ಮೇಯೋ ಕ್ರೀಮಿ ಟೆಕ್ಸ್ಚರ್ ತುಂಬಾನೇ ಇಷ್ಟ ಆಯ್ತು. ಇವಾಗ 2 ಫ್ರೆಂಚ್ ಫ್ರೈಸ್ ತಗೊಂಡು ಡಿಪ್ ಮಾಡಿ ನೋಡೋಣ. ಈ ಬ್ರಾಸ್ಟೆಡ್ ಚಿಕನ್ ನನಗೆ ತುಂಬಾನೇ ಇಷ್ಟ ಆಯಿತು. ಕ್ರಿಸ್ಪಿ ಆಗಿದೆ, ಹಾಗೆಯೇ ಆ ಕೋಟಿಂಗ್ ಕೂಡ ತುಂಬಾನೇ ಕ್ರಂಚಿ ಆ್ಯಂಡ್ ಟೇಸ್ಟಿ ಆಗಿದೆ. ಇದನ್ನ ತಿನ್ನೋದಕ್ಕೆ 2 ಕೈ ಬೇಕೇ ಬೇಕು. ವಾವ್, ಇದರ ಕೋಟಿಂಗ್ ಅಲ್ಲಿ ಜಾಸ್ತಿ ಮಸಾಲಾಸ್ ಆ್ಯಡ್ ಆಗಿರಲ್ಲ. ಸೊ ಸಿಂಪಲ್ ಕೋಟಿಂಗ್, ಅದಕ್ಕೆ ಈ ಡಿಪ್ ಜೊತೆಗೆ ಕೊಟ್ಟಿರ್ತಾರೆ. ಡಿಪ್ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ, ಮಸ್ಟ್ ಟ್ರೈ ಇದು. ಇವಾಗ ಬಂದಿರುವಂತದ್ದು ಇಫಾ ಚಿಕನ್. ಮಂಗಳೂರಲ್ಲೇ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಇದನ್ನ. ಸೊ ಇದರಲ್ಲಿ ಏನಿದೆ ಅಂತ ಕೇಳಿದ್ರೆ, ಸ್ಪೆಷಲ್ ಮಸಾಲಾ ಹಾಕಿ ತಂದೂರಿ ಮಾಡಿರೋ ಚಿಕನ್ಗೆ ಮೇಲೆ ಕ್ರೀಮ್ ಹಾಗೇನೆ ಮಯೋನೀಸ್ ಹಾಕಿ ಕೊಡ್ತಾರೆ. ಟೇಸ್ಟ್ ಮಾಡಿ ನೋಡೋಣ ಯಾವ ತರ ಇದೆ ಅಂತ. ಒಳ್ಳೆ ಬ್ರೆಸ್ಟ್ ಪೀಸ್ ಇದೆ, ಪರ್ಫೆಕ್ಟ್ ಆಗಿ ಕುಕ್ ಆಗಿರೋ ಸ್ಪೈಸಿ ಚಿಕನ್ ಜೊತೆ ಆ ಕ್ರೀಮಿ ಟೆಕ್ಸ್ಚರ್ ಸ್ಪೈಸಿ ಅಂಡ್ ಆಸಮ್ ಆಗಿದೆ. ಫಸ್ಟ್ ಟೈಮ್ ಮಂಗಳೂರಲ್ಲಿ ನಾವೇ ಟ್ರೈ ಮಾಡಿರೋದು. ಬಿ ಕೇರ್ಫುಲ್, ತಿನ್ನುವಾಗ ತುಂಬಾನೇ ಬಿಸಿ ಇರುತ್ತೆ. ಇಬ್ರು ಕುತ್ಕೊಂಡು ಆರಾಮಾಗಿ ತಿನ್ಬಹುದು, ಅಷ್ಟು ದೊಡ್ಡ ಪೀಸ್ ಇದು. ಇಡೀ ಕೋಳಿಯ ಹಾಫ್ ಪೀಸ್ ಇದು. ಕಾಲಿಂದ ಹಿಡಿದು ನೆಕ್ ತನಕ ಬರುತ್ತೆ. ನೆಕ್ ಪೀಸ್ ಇರಲ್ಲ, ನೆಕ್ ತನಕ ಇರುತ್ತೆ. ಮಸಾಲಾ ಅಂತೂ ನೆಕ್ಸ್ಟ್ ಲೆವೆಲ್. ಖಾರ ಇಷ್ಟಪಡೋರು ಇದನ್ನ ಟ್ರೈ ಮಾಡಲೇಬೇಕು. ಹಾಗೇನೆ ಆ ಸ್ಪೈಸ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಕ್ರೀಮ್ ಇದೆ. ಸೊ 2 ಒಟ್ಟಿಗೆ ಒಳ್ಳೆ ಫ್ಯೂಷನ್ ಇದು. ಇವಾಗ ನಮ್ಮ ಹೆಲ್ತ್ ಫ್ರೀ ಕೇರ್ ಎಲ್ಲ ಇದ್ದಾರೆ, ಅವರಿಗೆ ಒಂದು ತುಂಬಾನೇ ಇಷ್ಟ ಆಗುವಂತ ಒಂದು ಬೌಲ್ ಬಂದಿದೆ. ಇದುವೇ ಚಿಕನ್ ಸ್ಯಾಲೆಡ್. ಈ ಬೌಲ್ ಅಲ್ಲಿ ಬಾಯ್ಲ್ಡ್ ಚಿಕನ್, ಕುಕುಂಬರ್, ಆನಿಯನ್, ಪರ್ಪಲ್ ಕ್ಯಾಬೇಜ್, ಒಂದು ಬಾಯ್ಲ್ಡ್ ಎಗ್, ಅದ್ರ ಮೇಲೆ ಚೀಸ್ ಸಾಸ್ ಹಾಗೇನೆ ಮಸ್ಟರ್ಡ್ ಸಾಸ್ ಹಾಕಿ ಕೊಟ್ಟಿದ್ದಾರೆ. ಚೆನ್ನಾಗಿ ಗಾರ್ನಿಶ್ ಮಾಡಿದ್ದಾರೆ. ಒಳ್ಳೆ ಡಯಟ್ ಫುಡ್ ಅಂತಾನೆ ಹೇಳ್ಬೋದು. ತುಂಬಾನೇ ಬ್ಯಾಲೆನ್ಸ್ಡ್ ಆಗಿರುವಂತ ಒಂದು ಬೈಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವುದೇ ಓವರ್ಲೋಡೆಡ್ ಮಸಾಲಾಸ್ ಇಲ್ಲ, ಪ್ಯೂರ್ಲಿ ಚಿಕನ್, ವೆಜ್ ಅಂಡ್ ಎಗ್. ಅದ್ರ ಜೊತೆಗೆ ಆ ಸಾಸಸ್ ಮಿಕ್ಸ್ ಮಾಡಿ ತಿಂತಾ ಇದ್ರೆ ತುಂಬಾನೇ ಮಜವಾಗಿರುತ್ತೆ. ಈ ಬಾಯ್ಲ್ಡ್ ಎಗ್ ವಿತ್ ಸಾಸಸ್ ಇವಾಗ ಟ್ರೈ ಮಾಡಬೇಕು. ಆ ಸ್ವೀಟ್ ಆಗಿರೋ ಮಸ್ಟರ್ಡ್ ಸಾಸ್ ಜೊತೆ ಎಗ್ ಚೆನ್ನಾಗಿರುತ್ತೆ. ಒಂದು ಯುನೀಕ್ ಚಿಕನ್ ಸ್ಟ್ರಿಪ್ಸ್ ಅಂತ, ಅವಾಗ ಏನ್ ನಾನು ತೋರಿಸಿದೆ ಬ್ರಾಸ್ಟೆಡ್ ಚಿಕನ್, ಅದೇ ತರ ಬಟ್ ಇದು ಸ್ಟ್ರಿಪ್ಸ್ ಅಲ್ಲಿ ಇದೆ. ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗ್ಬೋದು. ಸೊ ಜಾಸ್ತಿಯಾಗಿ ಬೋನ್ ಬೇಡ, ಬರೀ ಫ್ಲೆಶ್ ಸಾಕು ಅಂತ ಹೇಳುವವರಿಗೆ ಈ ಚಿಕನ್ ಸ್ಟ್ರಿಪ್ಸ್ 4 ಪೀಸಸ್ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಸೇಮ್ ಸೈಜ್ ಅಲ್ಲಿ ಇದೆ, ತುಂಬಾನೇ ಚೆನ್ನಾಗಿದೆ. ಸೊ ಹಾಗೇನೆ ಡಿಪ್ ಮಾಡಿ ಕರುಮ್ ಕುರುಮ್ ಕರುಮ್ ಕುರುಮ್ ಅಂತ ಸೌಂಡ್ ಜೊತೆಗೆ ಬಿಸಿ ಬಿಸಿ ಆ ಸ್ಟ್ರಿಪ್ಸ್, ನೈಸ್, ವೆರಿ ನೈಸ್. ಮಕ್ಕಳಿಗೆ ತುಂಬಾನೇ ಇಷ್ಟ ಆಗ್ಬೋದು. ಮಕ್ಕಳ ಜೊತೆ ಬಂದಾಗ ಇದನ್ನ ಒಂದ್ಸಲ ಕೊಡಿ, ಸೂಪರ್. ಎಸ್, ನೆಕ್ಸ್ಟ್ ಬಂದಿರುವಂತದ್ದು ಜಂಬೋ ರೋಲ್. ಇದು ಚಿಕನ್ ಗೀ ರೋಸ್ಟ್ ರೋಲ್. ಫಸ್ಟ್ ಚಿಕ್ಕದ್ ಟ್ರೈ ಮಾಡೋಣ, ಆಮೇಲೆ ದೊಡ್ಡದು ನೋಡೋಣ. ಸೊ ಮೊದಲಿಗೆ ಚಿಕನ್ ಗೀ ರೋಸ್ಟ್ ರೋಲ್ ಟ್ರೈ ಮಾಡ್ತಿದ್ದೀವಿ. ಅದರ ಪ್ರಿಪರೇಷನ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿತ್ತು. ಈ ರೋಲ್ ಒಳಗಡೆ ಚಿಕನ್ ಇಟ್ಟು ಅದಕ್ಕೆ ಸಾಸಸ್ ಎಲ್ಲ ಹಾಕಿ ಅದನ್ನ ರೋಲ್ ಮಾಡಿ ಅದನ್ನ ಸ್ವಲ್ಪ ಗ್ರಿಲ್ ಮಾಡ್ತಾರೆ. ಅದು ನೋಡೋದಕ್ಕೇನೆ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಬೈಟ್ ನೋಡೋಣ ಹೇಗಿದೆ ಅಂತ. ಟೇಸ್ಟ್ ಚಿಕನ್ ಗೀ ರೋಸ್ಟ್ ಜೊತೆಗೆ ಏನಾದ್ರು ಚೀಸ್ ಸಾಸ್ ಹಾಕಿ ಕೊಟ್ರೆ ಯಾವ ತರ ಇರುತ್ತೆ ಆ ಟೇಸ್ಟ್ ಬರ್ತಾ ಇದೆ. ತುಂಬಾನೇ ಚೆನ್ನಾಗಿದೆ. ಒಬ್ರಿಗೆ ಒಂದು ಪೋರ್ಷನ್ ಹೊಟ್ಟೆ ಫುಲ್ ಆಗುವಷ್ಟು ಇದೆ. ಕ್ವಾಂಟಿಟಿಯಲ್ಲಿ ಡೆಫಿನೆಟ್ಲಿ ಕಾಂಪ್ರಮೈಸ್ ಇಲ್ಲ. ಸೊ ಬಿಗ್ ಡ್ಯಾಡೀಸ್ ಅವರ ಈ ಜಂಬೋ ರೋಲ್ಗೆ ನಾನು ಅಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೆ. ಸೊ ಇದು ಫುಲ್ಲಿ ಲೋಡೆಡ್. ಇದರಲ್ಲಿ ಎಲ್ಲ ಸಾಸ್ ಇದೆ, ಹಾಗೇನೆ ಚಿಕನ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಎಲ್ಲನೂ ಇದೆ. ತುಂಬಾನೇ ವೇಟ್ ಇದೆ. ಯಾರು ಹೆವಿ ಫುಡಿ ಇದ್ದಾರೆ ಅವರಿಗೆ ಒಬ್ಬರಿಗೆ ಸಾಕಾಗುತ್ತೆ ಇದು. ಲೆಟ್ಸ್ ಗೋ ಫಾರ್ ಇಟ್.
ಹ್ಮ್. ಹಾಗೇನೆ ಸಾಸಸ್ ಎಲ್ಲ ಬರ್ಸ್ಟ್ ಆಯ್ತು, ಫುಲ್ಲು ನನ್ನ ಬಾಯಲ್ಲೆಲ್ಲ ಬರ್ತಾ ಇದೆ. ಚಿಕನ್, ಆ ಸಾಸಸ್, ವೆಜಿಟೇಬಲ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಕ್ರೀಮಿ ಹಾಗೇನೆ ಕ್ರಂಚಿ ಎಲ್ಲಾನು ಇದಿದೆ ಇದರಲ್ಲಿ. ಎಲ್ಲಾನು ಒಂದು ಟೋಟಲ್ ಫ್ಲೇವರ್ಸ್ ಎಕ್ಸ್ಪ್ಲೋಷನ್ ಅಂತಾನೆ ಹೇಳ್ಬೋದು. ಡೆಲಿಷಿಯಸ್. ನಮ್ಮ ಕುಡ್ಲ ಫುಡ್ ಸ್ಟ್ರೀಟ್ ರೂಪ್ನ ಬಿಗ್ ಡ್ಯಾಡೀಸ್ ಇದೆ ಮುಲ್ಪ ರೆಗ್ಯುಲರ್ ಕಸ್ಟಮರ್ ಆರ್ಡರ್ ಮಾಡ್ತಂದು ಅಂಡ್ ಇನಿ ಬೇತೆ ಸ್ಪೆಷಲ್ ಕೊಡ್ತೇವೆ. ಗೀ ರೋಸ್ಟ್ ರೋಲ್ ಬಂದು ಫುಲ್ಲಿ ಲೋಡೆಡ್ ರೋಲ್ ಬಾರಿ ಎಡ್ಡೆ ಉಂಡು. ನಿಕ್ಲ ಟ್ರೈ ಮಂತ್ಲಿ ನಿಕ್ಲ ಗುರ್ತದಕ್ಲೆ ಪನ್ಲೆ. ಹೊಟ್ಟೆ ಫುಲ್ ಆಗುವಷ್ಟು ತಿಂದಿದ್ದೀನಿ, ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು. ಎಲ್ಲಾನು ಖಾಲಿ ಮಾಡಿದೀನಿ. ಜಾಸ್ತಿ ಮಾತಾಡೋ ಆಗಿಲ್ಲ, ನಾನಿನ್ನು ಹೋಗಿ ಮಲ್ಗೋದೆ. ನನಗೆ ಇವಾಗ್ಲೇ ನಿದ್ದೆ ಬರ್ತಾ ಇದೆ. ಇನ್ನು ನಿಮಗೆ ಬಿಟ್ಟಿರೋದು ಜಾಗ ಎಲ್ಲಿ ಅಂತ ಗೊತ್ತಲ್ಲ, ನಮ್ಮ TMFI ಹಾಲ್ ಪಕ್ಕದಲ್ಲೇ ಜನತಾ ಡೀಲಕ್ಸ್ ಇದೆ. ಜನತಾ ಡೀಲಕ್ಸ್ ಪಕ್ಕದಲ್ಲೇ ಕುಡ್ಲಾಸ್ ಫುಡ್ ಸ್ಟ್ರೀಟ್ ಇದೆ, ತುಂಬಾನೇ ಫೇಮಸ್. ಆ ಕುಡ್ಲಾಸ್ ಫುಡ್ ಸ್ಟ್ರೀಟ್ ಅಲ್ಲಿ ದ ವೆರಿ ಫಸ್ಟ್ ಔಟ್ಲೆಟ್ ಇರೋದೇ ದ ಬಿಗ್ ಡ್ಯಾಡೀಸ್. ಸೊ ನೀವು ಇಲ್ಲಿಗೆ ಬನ್ನಿ, ಏನೇನ್ ಟ್ರೈ ಮಾಡ್ಬೇಕು ಅಂತ ನಾನು ಕೆಲವು ರೆಕಮೆಂಡ್ ಮಾಡಿದೀನಿ. ನಿಮ್ಗೆ ಏನೇ ಇಷ್ಟ ಆಗುತ್ತೆ ಅದನ್ನ ನೀವು ಟ್ರೈ ಮಾಡಿ ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಉಳಿದಿರೋದು ನಿಮ್ಗೆ ಗೊತ್ತಾ ಇದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಗುಡ್ ನೈಟ್.